ಭಾರತೀಯರ ಸೇವಾ ಸಮಿತಿ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಹಾಗೂ ಮಾಜಿ ಉಪ ಪ್ರಧಾನಮಂತ್ರಿ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಭಾರೀ ಅದ್ದೂರಿಯಿಂದ ಹೂಡಿಯಲ್ಲಿ ಆಚರಿಸಲಾಯಿತು. ಹಾಂಗೆಳೆಯರೇ, ರಾಷ್ಟ್ರಕವಿಗಳು ಮತ್ತು ದೇಶಕ್ಕಾಗಿ ಹೋರಾಡಿದಂತಹ ಮಹಾನ್ ನಾಯಕರುಗಳ ಭಾವಚಿತ್ರಗಳನ್ನು ಆಟೋ ಮೆರವಣಿಗೆ ಹಾಗೂ ಹೂಡಿ ಸುತ್ತಮುತ್ತಲಿನ ಗ್ರಾಮದ ಹುತಾತ್ಮರಾದ ಹಿರಿಯರ ಭಾವಚಿತ್ರಗಳನ್ನು ಆಟೋಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಮತ್ತು ಸರ್ವಧರ್ಮಗಳ ಗುರುಗಳನ್ನು ಪಲ್ಲಕ್ಕಿಯೊಂದಿಗೆ ಹೂಡಿಯ ಮುಖ್ಯ ಬೀದಿಗಳಲ್ಲಿ, ಮುಖ್ಯ ರಸ್ತೆಗಳಲ್ಲಿ ಬೃಹತ್ ಬೈಕ್ ರ್ಯಾಲಿಯೊಂದಿಗೆ ಮೆರವಣಿಗೆಯನ್ನು ನಡೆಸಲಾಯಿತು. ಭಾರತ ಜ್ಯೋತಿ ಡಾಕ್ಟರ್ ಎಂ ರಾಮಚಂದ್ರ ಹೂಡಿ ಚಿನ್ನಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ BSS ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ನಾನು ಬಹಳ ಬೆಂಬಲಿಕೆ ಅಂತ ಹೇಳ್ಕೊಳ್ತೀನಿ. ಇವತ್ತು ಅವರು ಕಣ್ಣಲ್ಲಿ ನೀರು ನೋಡ್ಕೊಂಡು ನನಗೆ ಅರ್ಥ ಆಯ್ತು ಈ ಜನಗಳ ಸೇವೆಯಲ್ಲಿ ಎಷ್ಟು ಅವರು ಒಳಗಡೆ ಅಂದ್ರೆ ಅವ್ರು ಫುಲ್ ಆಗಿದ್ದಾರೆ. ಇವತ್ತು ನಾವು ಜೂನಿಯರ್ ಅಂಬೇಡ್ಕರ್ ಅಂತ ಒಂದು ಪದವಿ ಅಂತ ಹೇಳ್ಕೊಂತ ಇದೀವಿ, ಬಟ್ ನಾವು ನಮ್ಮಲ್ಲಿ ಒಂದು ಸಣ್ಣದ ಅಂಬೇಡ್ಕರ್ ಇದ್ದಾರೆ ಅಂತ ನಾವು ಹುಡ್ಕೊಂಡು ಅವರಂತ ಮಾಡೋ ಕೆಲಸಗಳಲ್ಲಿ ನಾವು ಜೊತೆ ಸೇವೆ ಮಾಡಂಗಂತ ಈ ಮೆರವಣಿಗೆ ಕಡೆಯಿಂದ ನಾವ್ ಎಲ್ಲರಿಗೂ ಒಂದು ಮೆಸೇಜ್ ಕೊಡ್ಬೇಕಂತ ಅರ್ಥ ಮಾಡ್ತೀವಿ. ಅಂದ್ರೆ తెలుగులో అంత జనాలు మా జೊತೆ వచ్చి ఏమో కొత్త పని చేయాలా అంట ఇప్పుడు వాడు సార్ అంటే ಎಂತೆ ಜನಗಳು చెప్పినారు. ಎಲ್ಲರಿಗೂ ಮೊಟ್ಟ ಮೊದಲ ಬಾರಿಗೆ ಈ ತಮಟೆ ಬಾರಿಸುವ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಹಮ್ಮಿಕೊಂಡಿರುವಂತಹ ಹೂಡಿ ಚಿನ್ನಿ ಅವರಿಗೆ ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಸ್ವಾಮೀಜಿಗಳು, ಸಿಖ್ ಸಮುದಾಯದಿಂದ ಬಂದಿರುವಂತಹ ಪಾದ್ರಿಯರು, ಕ್ರಿಸ್ತ ಸಮುದಾಯದಿಂದ ಎಲ್ಲ ಧರ್ಮಗುರು, ಸರ್ವಧರ್ಮ ಗುರುಗಳು ಹೂಡಿ ಚಿನ್ನಿ ಅವರಿಗೆ ಹೃದಯಪೂರ್ವಕ ಮತ್ತು ಎಲ್ಲ ಸಹೋದರರು ಮತ್ತು ಯಾರ್ಯಾರು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಅವ್ರಿಗೆ ಭಗವಂತ ಅಲ್ಲಾ ಪರಮಾತ್ಮ ಶಕ್ತಿ, ಸ್ಫೂರ್ತಿ, ಸಾಮರ್ಥ್ಯ ನೀಡಲಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಕರ್ನಾಟಕ. ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿ ಚಿನ್ನಿ. ಇವತ್ತೇನು ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ಕ್ಷೇತ್ರದ ಹೂಡಿ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಕ್ಲಬ್, ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ಹಾಗೂ ಜಗಜೀವನ್ ರಾಮ್ ಜಯಂತಿಯನ್ನ ಅರ್ಥಪೂರ್ಣವಾಗಿ, ಜೊತೆಗೆ ಅವರ ಪಲ್ಲಕ್ಕಿಗಳು, ಅದರ ಜೊತೆಗೆ ಎಲ್ಲಾ ಧರ್ಮದ ಗುರುಗಳನ್ನ ಮೆರವಣಿಗೆ ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಆ ಜಾತಿ, ಈ ಜಾತಿ, ಆ ಧರ್ಮ, ಈ ತಾರತಮ್ಯಗಳನ್ನ ದೂರ ಮಾಡಬೇಕು. ಈಗೇನು ಕೋಮಲಗಳನ್ನು ಎಬ್ಬರಿಸ್ತಾ ಇದ್ದಾರೆ ಅದನ್ನೆಲ್ಲ ಅದು ನಿರ್ಮೂಲನೆ ಆಗ್ಬೇಕು. ನಾವೆಲ್ಲರೂ ಮಾನವ ಜಾತಿ, ಮಾನವ ಧರ್ಮ, ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಧರ್ಮಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತಾ ಇದೆ. ನಿಜವಾಗ್ಲೂ ಇದೇನು ಇತಿಹಾಸ ನೋಡಿದ್ರೆ ಯಾವ್ದು ಜಾತಿ, ಧರ್ಮ, ಯಾವ ಕುಲ ಅಂತ ಯಾವ್ದು ಇರ್ಲಿಲ್ಲ. ಇದನ್ನೆಲ್ಲ ನಾವು ಮಾಡ್ಕೊಂಡಿರೋದು ಕೆಲವರು ಸೃಷ್ಟಿ ಮಾಡಿದ್ದು ಬಂದು, ಏನೋ ವಲಸೆ ಬಂದಂತ ಕೆಲವರು ಸೃಷ್ಟಿ ಮಾಡಿರೋದು. ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಮಾನವರು ಅಂತ ಏನು ಈಗಾಗಲೇ ನಾವು ಒಂದು ಹಾಡನ್ನು ಸಹ ಹಾಡಿದೀವಿ. ಯಾವ ಜಾತಿ ನಿನ್ನದು ಎಂದು ನೋಯಿಸಿದಿರು ಯಾರನ್ನು, ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನ್ನು, ಮಾನವ ನೀ ಯಾವುದೇ ಧರ್ಮನ ಪೂಜೆ ಮಾಡು, ಏನೋ ಯಾವತ್ತು ನೀನು ಮಾನವ ಕುಲ ಅನ್ನೋದು ಮರಿಬೇಡ ಅಂತ. ಆ ರೀತಿ ಎಲ್ರೂ ಮನುಷ್ಯರು, ಯಾಕೆಂದ್ರೆ ಇವತ್ತು ಈ ಒಂದು ಕಾರ್ಯಕ್ರಮ
ನಾವು ತುಂಬಾ ಅದ್ದೂರಿಯಾಗಿ 3 ತಿಂಗಳಿಂದ ಈ ಕಾರ್ಯಕ್ರಮವನ್ನ ಯಶಸ್ವಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾವು ತುಂಬಾ ಶ್ರಮ ಪಟ್ಟು ನಮ್ಮ ಕಾರ್ಯಕರ್ತರು, ಲೀಡರ್ಗಳು, ಎಲ್ಲ ಸಂಘಟಿಗರು, ಬೀದಿ ಬದಿ ವ್ಯಾಪಾರಿಗಳು, ಕೂಟ, ಯುವ ಘಟಕ, ಆಟೋ ಘಟಕ ಎಲ್ರೂ ಇವ್ರ ಜೊತೆಗೆ ಶ್ರಮ ಇದೆ. ಯಾಕಂದ್ರೆ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೋದು, ಜೊತೆಗೆ ಅವರೆಲ್ಲ ಬಂದಿದ್ದಕ್ಕೆ, ಜೊತೆಗೆ ನನ್ನ ಸಹೋದರರು ತುಂಬಾ ಜನ ನಮ್ಗೆ ಸಾಥ್ ಕೊಟ್ಟಿದ್ದಾರೆ, ಈ ಒಂದು ಯಶಸ್ವಿಗೆ ಕಾರಣ ಆಗಿದ್ದಾರೆ. ನಾನು ಅಲ್ಲ, ಈಗ ಚೇತನ ಅಹಿಂಸೆ ಸಾಹೇಬ್ರು ಬಂದಿದ್ರು, ಸಂತೋಷಗಳ ಸಾಹೇಬ್ರು ಬಂದಿದ್ರು, ಮಳವಳ್ಳಿ ಮಹಾದೇವ ಸ್ವಾಮಿಗಳು, ಎಲ್ಲಾ ಧರ್ಮದ ಗುರುಗಳು, ಸಾಲುಮಾರ್ ತಿಮ್ಮಕ್ಕ ಅವ್ರು ಬರ್ತಾ ಇದ್ದಾರೆ. ಈಗ ಸಂಜೆ ಕಾರ್ಯಕ್ರಮಕ್ಕೆ ಅವ್ರು ಇರ್ತಾರೆ. ಈಗ ಈ ತರ ನಾವು ಎಲ್ಲಾ ಕಾರ್ಯಕ್ರಮಗಳನ್ನ ತುಂಬಾ ಅರ್ಥಪೂರ್ಣವಾಗಿ ಮಾಡ್ಕೊಂಡ್ ಬಂದಿದೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಎಲ್ಲರೂ ಶ್ರಮೆ ಇದೆ, ನಮ್ದೊಬ್ಬಂದೇ ಅಂತಲ್ಲ. ಒಂದು ವಿಷಯ ಅಂದ್ರೆ, ಯಾವತ್ತು ನಮ್ಮನ್ನ ಸೋಲ್ಬೇಕು ಅನ್ನೋರ್ ಮುಂದೆ ನಾವು ಗೆಲ್ಲುವುದನ್ನ ನಾವು ತೀರ್ಮಾನ ಮಾಡ್ಬೇಕು. ಸೋಲ್ಬೇಕು ಅನ್ನೋರ್ ಮುಂದೆ ನಾವು ಗೆದ್ದು ತೋರಿಸ್ಬೇಕು. ಅದು ಇವತ್ತಾಗಿದೆ. ಅದೇ ನಮ್ಮ ಗುರಿ. ಎಷ್ಟೋ ತುಂಬಾ ಅವೇರ್ ಮಾಡಿದ್ರು, ತುಂಬಾ ಜನಗಳನ್ನ ಈ ಕಾರ್ಯಕ್ರಮಕ್ಕೆ ಬರಬಾರ್ದು ಅಂತ ಇದ್ ಮಾಡಿದ್ದಾರೆ. ಆದ್ರೂ ಒಳ್ಳೆಯದಕ್ಕೆ ಜಯ ಸಿಕ್ಕಿದೆ, ಸತ್ಯಕ್ಕೆ ಜಯ ಸಿಕ್ಕಿದೆ. ವರ್ಣನು ನಮ್ಮ ಅಧ್ಯಕ್ಷರು ಎಲ್ಲರೂ ನನಗೆ ಭಯ ಆಡಿಸಿದ್ರು, ಸಾರ್ ಮಳೆ ಅಂತ ಹೇಳ್ಬಿಟ್ಟು ಭಯ ಆಡಿಸ್ತಾ ಇದ್ರು. ನಾನು ಹೇಳಿದೆ, ಸರ್ ಬರ್ದಿಟ್ಕೊಳ್ಳಿ, ಸೋಮವಾರ ಮೇಲೆ ಮಳೆ ಬರ್ಬೋದು, ಬಂದ್ರೆ ಭಯ ಬಂದು ಹಂಗೆ ಹೇಳ್ಬೋದು ಸರ್, ನಾವು ಯಾವ್ದಕ್ಕೂ ಭಯ ಪಡಲ್ಲ. ನಮ್ಮಲ್ಲಿ ಜಯ ಅನ್ನೋದಿದೆ, ನಮ್ಮ ಶ್ರಮೆಗೆ ಫಲ ಸಿಗುತ್ತೆ, ನಾವು ಮಾಡುವಂತ ಕೆಲಸ ದೇವರು ಮೆಚ್ತಾರೆ. ಅದು ಇವತ್ತು ಯಶಸ್ವಿ ಆಗಿದೆ. ಆ ಯಶಸ್ವಿಗೆ ಈ ಮಳೆ ರಾಯನೆ, ಈ ಸೂರ್ಯ, ಚಂದ್ರ, ಈ ಪ್ರಕೃತಿನೇ ಕಾರಣ. ಇವತ್ತು ಪ್ರಕೃತಿ ಈ ಒಂದು ಕಾರ್ಯಕ್ರಮವನ್ನು ಒಪ್ಕೊಂಡಿದೆ ಅಂತ ನಾನು ಮನಸ್ಫೂರ್ತಿಯಿಂದ ಹೇಳಕ್ ಇಷ್ಟಪಡ್ತೀನಿ ಸರ್. ಯೋಗೇಶ್ ಅವ್ರನ್ನ ಕರೀರಿ. ಸರ್ ಇಲ್ಲಿ ಬರೋಣ. ನಮ್ಮ ಬ್ರದರ್ ಒಬ್ಬರು ಬರ್ತಾರೆ. ಸಮಯ ಥ್ಯಾಂಕ್ಸ್ ಸಮಯ, ತುಂಬಾ ಸಂತೋಷ. ಬನ್ನಿ ಮಾದೇಶ್ವರ ಬ್ರದರ್, ಬನ್ನಿ. ಯೋಗೇಶ್ ಅಣ್ಣ ಬನ್ನಿ. ಹೇಳಿ, ಇವತ್ತೇನು ಬಹಳ ಅದ್ದೂರಿಯಾಗಿ ಅಂಬೇಡ್ಕರ್ ಅವ್ರ ಜಯಂತಿ ಹಾಗೂ ಬಾಬು ಜಗಜೀವನ್ ಅವ್ರ ಜಯಂತಿ ಕೂಡ ಆಚರಣೆ ಮಾಡಿದ್ದಾರೆ. ಹಲವಾರು ಗಣ್ಯತೆಗಳು ಬಂದಿದ್ದಾರೆ, ಆ ಸಮ್ಮುಖದಲ್ಲಿ ಮಾಡಿದ್ದಾರೆ, ರೋಡ್ ಶೋ ಕೂಡ ಮಾಡಿದ್ದಾರೆ. ಇದು ಮೂಲ ಉದ್ದೇಶ ಇದೆ ಸರ್. ಹೇಳ್ಬೇಕು ಅಂದ್ರೆ, ನಾನು ಒಬ್ಬ ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ಸರ್. ನಾನು ಒಬ್ಬ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ. ಯಾಕೆಂದ್ರೆ ಮಾತುಗಳಿಲ್ಲ, ಇಷ್ಟು ಅಭಿಮಾನ, ಇಷ್ಟು ಪ್ರೀತಿ, ಎಲ್ರಿಗೂ ನಾನು ಬದುಕಿನವರೆಗೂ ಅವ್ರಿಗೆ ಪೂಜೆ ಮಾಡ್ತೀನಿ ಸರ್. ಪ್ರತಿಯೊಬ್ಬರು ನಾನು ಒಬ್ಬ ಕಾರ್ಯಕರ್ತ ಸರ್. ಇಲ್ಲಿ ನಾನು ಒಬ್ಬನು ಒಂಟಿಯಾಗಿ ಬಂದಿರೋದು ಈ ಕಾರ್ಯಕ್ರಮಕ್ಕೆ. ನಾನು ಬಂದಿದ್ದೀನಿ ಅಷ್ಟೇ. ಎಲ್ರಿಗೂ ಕಾರ್ಯಕ್ರಮ ಇದು. ಇಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ, ನಮ್ ಗೌರವ ಉಳಿಸಿದ್ದಾರೆ, ಅವ್ರೆಲ್ರ ಕಾರ್ಯಕ್ರಮ ಅವ್ರೆಲ್ರಿಗೂ ಒಳ್ಳೇದಾಗ್ಲಿ. ಅವ್ರೆಲ್ರಿಗೂ ನಾನು ಬದುಕಿರೋವರೆಗೂ ನಾನು ಜೀವ ಕೊಡೋಕೆ ರೆಡಿ ಸರ್. ಇನ್ನೇನು ಬೇಡ ನನ್ಗೆ. ಈ ಪ್ರೀತಿ ಸಾಕು. ಇದು ಜಯ ಸಿಕ್ಕಿದೆ ಸರ್. ಇದು ಎಲ್ರೂ ಜಯ ಸರ್, ನಮ್ದೊಬ್ಬರದಲ್ಲ ಸರ್. ಒಳ್ಳೇದಾಗ್ಲಿ ಸರ್. ನಾವು ದೈವ ಮಾನವ ಅಂಬೇಡ್ಕರ್ನವನಂತೂ ನೋಡಿಲ್ಲ, ಆದ್ರೆ ಅಂಬೇಡ್ಕರ್ ಪ್ರತಿರೂಪ ರೂಪದಲ್ಲಿ ಸರ್ವಜನಾಂಗೀಯ ತೋಟವನ್ನ ನಮ್ಗೆ ತೋರಿಸ್ಕೊಟ್ಟಂತ ಜೂನಿಯರ್ ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳು. ಉಡಿ ಚಿನ್ನಿ ಸಾರ್ ಅವರಿಗೆ, ಜೂನಿಯರ್ ಅಂಬೇಡ್ಕರ್ ಅವರಿಗೆ. ಬನ್ನಿ. ಮಾತಾಡಿ ನಮ್ಮ ಉಡಿ ಚಿನ್ನವರ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ಹೇಳ್ತಾರೆ. ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿದೆ. ನಾವೆಲ್ಲ ಮೆಚ್ಚುವಂಥದ್ದು, ಎಲ್ಲರೂ ಮೆಚ್ಚಿ ಹೌದು ಎನ್ನುವಂಥ ಕೆಲಸವಾಗಿದೆ. ಇಂಥ ಕಾರ್ಯಕ್ರಮ ನಾವೆಲ್ಲ ಭಾಗಿಯಾಗಿದ್ದೇವೆ, ನಮ್ಮದೇ ಪುಣ್ಯ ಅಂತ ತಿಳ್ಕೊಂಡ. ಅಂಬೇಡ್ಕರ್ ಅವರ ಪ್ರತಿರೂಪದಲ್ಲಿ ನಿಂತ್ಕೊಂಡು ಮತ್ತು ರೋಡ್ ಶೋ ಮಾಡಿಕೊಂಡು ಎಲ್ಲರ ಮನಸ್ಸನ್ನ ಸೆಳೆಯುವಂತ ಕೆಲಸ ಮಾಡಿದರೆ ಉಡಿ ಚಿನ್ನಿ ರಾಮಚಂದ್ರರವರು ತನ್ನ ಹೆಗ್ಗಳಿಕೆಯನ್ನ, ತನ್ನ ವಿಶೇಷತೆಯನ್ನ ವೈಭವಪೇತವಾಗಿ ಮೆರೆಯುವಂತ ಕೆಲಸ ಆಗಿದೆ. ಅವ್ರ ಬಗ್ಗೆ ಎಲ್ರಿಗೂ ಮೆಚ್ಚುಗೆ ಇದೆ, ಎಲ್ಲರ ಬಗ್ಗೆ ಪ್ರೀತಿ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ. ಇದನ್ನ ನಾವು ಬಹಳ ದೂರದಿಂದ ಬಂದಿದ್ದೀವಿ. ಅವ್ರ ಮೆಚ್ಚುಗೆಗಾಗಿ, ಪ್ರೀತಿಗಾಗಿ, ವಿಶ್ವಾಸಕ್ಕಾಗಿ ನಾವೆಲ್ಲ ಬರ್ತೀವಿ. ಯಾವತ್ತು ಕರೆಕ್ಟಾಗಿ ಫೋನ್ ಮಾಡಿದ್ರೆ ಸಾಕು, ಬರುವಂತ ಕೆಲಸ ಮಾಡ್ತೀವಿ. ಇಂಥ ಕಾರ್ಯಕ್ರಮ ಯಶಸ್ವಿ ನಡೆದು ಬರಲಿ. ಅಂಬೇಡ್ಕರ್ ಅವ್ರಿಗೆ ಹೆಸರಲ್ಲಿ, ಜಗಜ್ಜೀವನ ಹೆಸರಲ್ಲಿ ಎಲ್ಲರೂ ಗೌರವ ತಂದು ಸಾರ್ಥಕವಾದ ಬದುಕನ್ನ ಬದುಕಲಿ ಅಂತ ಹಾರೈಸ್ತಾ ಇದ್ವಿ.
ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡಿದ್ದೀವಿ. ಎಲ್ಲ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ತುಂಬಾ ವಿಭಿನ್ನವಾಗಿದೆ. ಬಹಳ ಅದ್ಭುತ ಕಾರ್ಯಕ್ರಮ, ಮೋಹ ಕಾರ್ಯಕ್ರಮ, ಅತ್ಯುತ್ತಮ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಶ್ರೀಯುತ ಗೌರವಾನ್ವಿತ ಹೂಡಿ ಚಿನ್ನಿ ಅವರು ಮತ್ತು ಅಮರ್ನಾಥ್ ಅವರು, ಈ BSS ರಾಜ್ಯಾಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರುಗಳು ಮತ್ತು ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಅವರು ಶ್ರಮ ವಹಿಸಿದ್ದಾರೆ ಎಲ್ಲರನ್ನು ನಾನು ಆ ಪರಮಾತ್ಮನೊಂದಿಗೆ ಪ್ರಾರ್ಥಿಸುತ್ತಿದ್ದೇನೆ. ಒಳ್ಳೆಯ ಆರೋಗ್ಯ, ಒಳ್ಳೆಯ ಅವ್ರಿಗೆ ಜೀವನದಲ್ಲಿ ಅವಕಾಶ ಮತ್ತು ಶಾಂತಿ, ಸ್ಫೂರ್ತಿ, ಸಾಮರ್ಥ್ಯ ತರಲಿ. ಹಾಗೂ ನಮ್ಮ ಭಾರತ ದೇಶದಲ್ಲಿ ಮನಸ್ಸುಗಳನ್ನು ಕದಡಿ ಬೇರ್ಪಡಿಸೋ ಸನ್ನಿವೇಶಗಳು ನಮ್ಮ ಎದುರಾಗುತ್ತಿದ್ದರೂ ಸಹ ಶ್ರೀ ಹೂಡಿ ಚಿನ್ನಿ ತರ ಮತ್ತು ಅಮರ್ನಾಥ್ ತರ ಅವ್ರ ತಂಡದವ್ರ ತರ ಮತ್ತು ನಮ್ಮ ಎಲ್ಲಾ ಈ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಆಪಸ್ ಮೇ ಭಾಯಿ ಅಂತ ಎಲ್ಲ ನಮ್ಮ ಧರ್ಮ ಗುರುಗಳು ನಾವು ಸದಾ ಸಿದ್ಧರಾಗಿದ್ದೇವೆ. ಮನಸ್ಸುಗಳನ್ನು ಜೋಡಿಸುವ ಕಾರ್ಯಗಳನ್ನು ಯಾವತ್ತೂ ನಾವು ನಿಲ್ಸಲ್ಲ. ಎಲ್ಲ ಹಿಂದೂ, ಮುಸಲ್ಮಾನರು, ಸಿಖ್, ಇಸಾಯಿಗಳು, ಈ ನಮ್ಮ ಭಾರತ ದೇಶ ಇಡೀ ವಿಶ್ವದಲ್ಲಿ ಮಾದರಿಯಾಗಿದೆ. ನಾವು ಭಾವೈಕ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವ ನಮ್ಮ ರಾಷ್ಟ್ರ ಯಾವತ್ತೂ ಎಂದಿಗೂ ಸಹ ನಮ್ಮ ರಾಷ್ಟ್ರದ ಏಕತೆ, ಸಮಗ್ರತೆಗಾಗಿ ಮತ್ತು ಸಹಬಾಳ್ವೆಗಾಗಿ, ಸೌಹಾರ್ದತೆಗಾಗಿ ನಾವೆಲ್ಲ ಧರ್ಮಗುರುಗಳು ಹೂಡಿ ಚಿನ್ನಿ ಜೊತೆಯಲ್ಲಿ ಸದಾ ನಾವು ಶ್ರಮ ವಹಿಸುತ್ತೇವೆ, ಸದಾ ನಾವು ಸಿದ್ಧರಾಗಿದ್ದೇವೆ ಅಂತ ನಾವು ಹೇಳುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಧರ್ಮಗಳು ಸಂದೇಶ ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಭಾರತೀಯರ ಸೇವಾ ಸಮಿತಿಯ ವತಿಯಿಂದ ಏನಿವತ್ತು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ಜಯಂತಿಯನ್ನ, ಇಬ್ಬರೂ ಮಹನೀಯರ ಒಂದು ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ ಪ್ರತಿ ವರ್ಷ. ಅದೇ ತರ ಈ ವರ್ಷನೂ ಸಹ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮಗಳನ್ನ, ಸರ್ವ ಧರ್ಮಗಳ ಎಲ್ಲ ಗುರುಗಳನ್ನ, ಹಿಂದೂ, ಮುಸ್ಲಿಂ, ಸಿಖ್, ಕ್ರಿಶ್ಚಿಯನ್ ಎಲ್ಲಾ ಧರ್ಮಗಳ ಒಂದು ಧರ್ಮ ಗುರುಗಳನ್ನ ನಾವು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಈ ಸಮಾಜಕ್ಕೆ ಏನು ಆ ಇಬ್ರು ಮಹನೀಯರು ಕೊಡುಗೆಗಳನ್ನ ಕೊಟ್ಟಿದ್ರು, ಏನು ಸಮಾನತೆ ಸಾರಲಿಕ್ಕೆ ಅವರ ಜೀವನವನ್ನ ಮುಡುಪಾಗಿಟ್ಟಿದ್ರು, ಅದನ್ನ ಇವತ್ತು ಎಲ್ಲ ಸಾರ್ವಜನಿಕರಿಗೆ ತೋರಿಸ್ಬೇಕು ಅಂತೇಳಿ ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಭಾರತೀಯರ ಸೇವಾ ಸಮಿತಿ ಸರ್ವ ಧರ್ಮಗಳ ಸಮಿತಿ ಅಂತೇಳಿ ಏನು ಅವತ್ತು ಏನು ಸಂಘಟನೆಯನ್ನ ಹುಟ್ಟಾಕಿರ್ತಕ್ಕಂಥ ಸಂಸ್ಥಾಪಕರು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಹೂಡಿ ಚಿನ್ನಿ ಸರ್ ಅವರು, ಅವರ ಕಲ್ಪನೆ ಏನಿತ್ತು ಎಲ್ಲ ಧರ್ಮದವರನ್ನ ಒಂದು ಸಂಘಟನೆಗೆ ಸೇರಿಸಬೇಕು. ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಭಾಗ ರಾಜಕಾರಣಿಗಳ ಕುತಂತ್ರದಿಂದ ಇವತ್ತು ಛಿದ್ರವಾಗ್ತಾ ಇರತಕ್ಕಂಥ ಈ ಸಮಾಜ, ಎಲ್ಲ ಜಾತಿಗಳು ಇವತ್ತು ಒಂದೊಂದು ಸಂಘಟನೆಗಳಾಗಿ ಇವತ್ತು ವಿಂಗಡಣೆ ಆಗ್ತಾ ಇದೆ. ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ಧರ್ಮಗಳ ಒಂದು ಜನವನ್ನ ಒಂದೇ ಸೂರ್ಯನಡಿಗೆ ತಗೊಂಡ್ಬರ್ಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಇವತ್ತೇನು ಭಾರತೀಯರ ಸೇವಾ ಸಮಿತಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಯಿತು. ಅದರ ಮುಖೇನ ಏನಿವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನ ಇಷ್ಟೊಂದು ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ 7 ದಿನ ಹಮ್ಮಿಕೊಂಡಿರುವಂತ ಒಂದು ಈ ಕಾರ್ಯಕ್ರಮ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷ ಅಂತ ಹೂಡಿ ಚಿನ್ನಣ್ಣವರು ಇದೇ ಒಂದು ಕಾರ್ಯಕ್ರಮನೇ ಇದಕ್ ಮುಂಚೆನೂ ಒಂದು ವರ್ಷ ಮುಂಚೆನೂ ಮಾಡಿದ್ವಿ. ಎಲ್ಲರೂ ಮಾಡ್ತಾರೆ, ಒಂದೊಂದು ಕಾರ್ಯಕ್ರಮ ಒಂದೊಂದು ಜಾತಿಗೆ ಸೀಮಿತ ಅಂತ ಮಾಡ್ತಾರೆ, ಮತ್ತೆ ಏನೋ ಒಂದು ರಾಜಕಾರಣಿಗಳ ಹತ್ರ ಒತ್ತಡ ಬಿದ್ದು ಅವ್ರವ್ರ ಸ್ವಾರ್ಥಕ್ಕಾಗಿ ಅವ್ರು ಮಾಡ್ತಾರೆ. ಆದ್ರೆ ಇದು ಇಲ್ಲಲ್ಲಿ ಒಂದು BSS ಅಂತ ಒಂದು ಸಂಘಟನೆ ಕಟ್ಕೊಂಡು ಸುಮಾರು ವರ್ಷದಿಂದ ಸರ್ವಧರ್ಮಗಳು ಒಂದೇ ಸಮಾನತೆ ಅಂತ ಅಂದ್ಬಿಟ್ಟು ಇವತ್ತು ಎಲ್ಲಾ ಧರ್ಮದ ಗುರುಗಳನ್ನ ಅಲ್ಲಿ ಒಂದೇ ವೇದಿಕೆಯಲ್ಲಿ ಊರು ಮೆರವಣಿಗೆ ಹಬ್ಬಕ್ಕಿಂತ ಹೆಚ್ಚಾಗಿ ಅವರು ಇವತ್ತು ಒಂದು ಮಾತಂದ್ರು, ಇಲ್ಲಿ ಬಂದಿರಬೇಕಂತ. ಈಗ ನಮ್ಮ ಮಾಧವ ಸ್ವಾಮಿಗಳಾಗ್ಲಿ ಮತ್ತೆ ಮಾಧವ ಸ್ವಾಮಿಗಳಾಗ್ಲಿ ಅವ್ರ ಮನಸ್ಸಲ್ಲಿ ದೇವರುಗಳನ್ನ ಅವ್ರು ಆರಾಧನೆ ಮಾಡ್ತಾರೆ. ಸೊ ಆ ಒಂದು ಇದ್ರಲ್ಲಿ ಇವ್ರನ್ನ ಅವರು ಆ ತರ ಭಾವಿಸಿದ್ದಾರೆ ಅಂತಂದ್ರೆ ಅಂತ ವ್ಯಕ್ತಿ ಇವತ್ತು ಎಲ್ಲಾರ ಬಾಯಲ್ಲಿ ಬರ್ತಾ ಇರೋದು. ಇವತ್ತು ನಮ್ಮ ಈ ಭಾಗದಲ್ಲಿ ಒಂದು 2ನೇ ಅಂಬೇಡ್ಕರ್ ನೋಡ್ತಾ ಇದೀವಿ ಅಂತಂದ್ರು, ಅದಂತೂ ಸತ್ಯವಾದ ಮಾತು. ಇದು ಬರೀ ಮಾತುಗಳಿಗೆ ಅಲ್ಲ, ಯಾಕಂದ್ರೆ
ಇವತ್ತು ಎಲ್ಲಾ ಧರ್ಮದವರು ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇಷ್ಟೊಂದು ಸಕ್ಸಸ್ ಮಾಡಿದಾರೆ ಅಂತಂದ್ರೆ ಅವ್ರ ಮನಸ್ಸು ಎಂತದಂತ ಅಂದ್ಬಿಟ್ಟು ಇಡೀ ದೇಶನ ನೋಡುತ್ತೆ ಮತ್ತೆ ನಿಮ್ಗೂ ನಾವು ಇಲ್ಲಿ ಬಂದಿರುವಂತ ಮೀಡಿಯಾದವ್ರಿಗೂ ಕೈ ಜೋಡಿಸಿ ಕೇಳ್ಕೊಂತೀವಿ. ಇಂಥವ್ರು ಇನ್ನೂ ನೀವು ಮುಂದಕ್ಕೆ ತರಬೇಕು. ಅವ್ರು ಆಲ್ರೆಡಿ ಇವತ್ತು ರಾಜ್ಯ ಮಟ್ಟದಲ್ಲೇ ಅಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಷ್ಟ್ರೀಯ ಮಟ್ಟದಲ್ಲೂ ಇವತ್ತು ಸಂಘಟನೆ ತುಂಬಾ ಅದ್ಭುತವಾಗಿ ಬೆಳೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಎಲ್ಲಾ ಭಾಗಗಳಲ್ಲಿ ಬಡವರನ್ನೆಲ್ಲ ಗುರುತಿಸಿ ಈ ಸಂಘಟನೆ ಅವ್ರಿಗೆ ಏನೋ ಒಂದು ದಾರಿದೀಪ ಅಂತ ಮಾಡ್ಕೊಡುತ್ತೆ ಅಂತ ಅಂದ್ಬಿಟ್ಟು ನಾನು ಮಾತುಗಳನ್ನು ಮುಗಿಸ್ತೀನಿ. ನಾನು ಈ ಭಾರತೀಯ ಸೇವಾ ಸಮಿತಿ ಒಂದು ಸಂಘಟನೆಯಲ್ಲಿ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷನಾಗಿದ್ದೀನಿ. ನನ್ನ ಹೆಸರು ಆಂಜನಪ್ಪ ಯಾದವ್ ಅಂತ. ಈ ಬೆಂಗಳೂರು ಪೂರ್ವ ತಾಲೂಕು ವ್ಯಾಪ್ತಿಯಲ್ಲಿ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಸೇವಾ ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರ ಒಂದು ನೇತೃತ್ವ ವಹಿಸಿ ಮತ್ತು ರಾಜ್ಯಾಧ್ಯಕ್ಷರ ಅಮರ್ ಸರ್ ಅವರ ಸಾರಥ್ಯದಲ್ಲಿ ಒಂದು ಬೃಹತ್ವಾದ ಒಂದು ಬೈಕ್ ರ್ಯಾಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬಾ ಜಗಜೀವನ್ ಅವರ ಜಯಂತಿ ಉತ್ಸವವನ್ನು ಇತಿಹಾಸ ಪುಟದಲ್ಲಿ ಇವತ್ತು ಸೇರಿಕಂತಹ ಶುಭ ದಿನ. ಇವತ್ತು ಸೇರಿಕಂತಹ ಎಲ್ಲ ಒಂದು ಭೀಮಾ ಸೈನಿಕರಿಗೆ ನಾನು ಉನ್ನಯಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದು ಭಾರತೀಯ ಸೇವಾ ಸಮಿತಿ ಇವಾಗ ಆಗ್ಲೇ ಸಮಾಜ ಸೇವೆ ಅಪಾರವಾದ ಎಲ್ಲಾ ಧರ್ಮದವರ್ಗು ಅವ್ರು ತನ್ನ ಕೈನಲ್ಲಂತಹ ಸಹಾಯ ಮಾಡಿಕೊಂಡು ಈ ಮಟ್ಟವರೆಗೂ ಬೆಳೆದಿದ್ದಾರೆ. ಇನ್ನ ಉನ್ನತ ಮಟ್ಟದಲ್ಲಿ ಬೆಳೀಲಿ ಈ ಭಾರತೀಯ ಸೇವಾ ಸಮಿತಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಪ್ರಜ್ವಲಿಸಲಿ ಅಂತ ಹೇಳ್ತಾ ಮನ್ತುಂಬಿ ಆರಿಸ್ತಾ ಇದ್ದೀನಿ. ಜೈ ಭೀಮ್. ಎಲ್ರಿಗೂ ನಮಸ್ಕಾರ. ಇವತ್ತು ನಿಜಕ್ಕೂ ವಿಶೇಷವಾಗಿ ತುಂಬಾ ಖುಷಿ ತರುವಂತ ದಿನ. ಯಾಕೆ ಅಂತಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಎಲ್ಲರೂ ಜೂನಿಯರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರು. ಅದಕ್ಕೂ ಮಿಗಿಲಾಗಿ ಅವರ ಮನಸ್ಸಲ್ಲಿ ಎಷ್ಟು ಇವತ್ತು ಭಾವಮುಖರಾದ್ರು ಅಂತಂದ್ರೆ, ನಾನ್ ಮಾಡುವಂತ ಒಳ್ಳೆ 4 ಜನನ ಒಟ್ಟಿಗೆ ನೋಡೋದು ತುಂಬಾ ಕಷ್ಟ ಇದೆ. ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇಡೀ ನಾನಾ ತಾಲೂಕುಗಳಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಜನರನ್ನು ಒಂದಾಗಿ ಒಟ್ಟುಗೂಡಿಸಿರುವಂತದ್ದು ಅವರ ಒಳ್ಳೆ ಗುಣ, ಅವರೊಂದು ಸೇವೆಯ ಮನೋಭಾವ. ವಿಶೇಷವಾಗಿ ಎಲ್ಲಾ ಧರ್ಮಗಳನ್ನ ಸಮಾನತೆಯಿಂದ ನೋಡ್ತಾ ಇದ್ದಾರೆ. ಅದು ತುಂಬಾ ವಿಶೇಷವಾದ ಕಾರ್ಯ. ಯಾಕೆಂತಂದ್ರೆ ಎಲ್ಲ ಗ್ರಂಥಗಳು ಹೇಳುತ್ತೆ, ಪವಿತ್ರ ಗ್ರಂಥಗಳು, ನೀನು ನಿನ್ನನ್ನು ಪ್ರೀತಿಸುವ ರೀತಿಯಲ್ಲಿ ಇತರರನ್ನು ಪ್ರೀತಿಸಿ ಅಂತ. ಅದು ನಮ್ಮ ಭಾರತೀಯ ಸೇವಾ ಸಮಿತಿಯ ಉದ್ದೇಶವಾಗಿದೆ. ಎಲ್ಲಾ ಸರ್ವ ಧರ್ಮಗಳ ಸಮಾನತೆ. ಇವತ್ತು ವಿಶೇಷವಾಗಿ ಎಲ್ಲಾ ದೊಡ್ಡವ್ರ ಮುಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ರಾಜ್ಯ ಅಧ್ಯಕ್ಷರಿಗೂ ಇದೇ ರೀತಿ ಜನರ ಸಹಕಾರ, ದೇವರ ಆಶೀರ್ವಾದ ಸದಾ ಇರಲಿ, ನಮ್ಮ ಹೆಣ್ಮಕ್ಳ ಆಶೀರ್ವಾದ ಅವ್ರ ಜೊತೆಲಿ ಇರುತ್ತೆ ಅಂತ ಹೇಳ್ತಾ ಈ 2 ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರಿಗೆ ಸಮಸ್ತ ನಾಡಿನ ಜನತೆಗೆ ಲಕ್ಷ್ಮಿ ಮಾಡುವ ನಮಸ್ಕಾರಗಳು. ಇದು ನಾಡಿನ ಹಬ್ಬ. ಈ ದಿನ ನಾಡಿನ ಹಬ್ಬ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಇವತ್ತು ಯಾವ ಲೆವೆಲ್ ಬೆಳೆದಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣವರು ನಮ್ಮ ಹೂಡಿ ಚಿನ್ನಣ್ಣವರು. ಯಾಕೆಂದ್ರೆ ಒಂದು ಡಾಕ್ಟರೇಟ್ ಕೊಟ್ಟಾಗ ಎಲ್ಲರೂ ಹೊಂದ್ಕೊಂಡಿರ್ಬೋದು, ರಾಷ್ಟ್ರದಲ್ಲಿ ಸಮಾಜದಲ್ಲಿ ಯಾಕೆಂದ್ರೆ ಒಂದು ಹೆಣ್ಣು ಮಕ್ಕಳನ್ನ ಯಾವ ಕ್ಯಾಸ್ಟ್ ಅಲ್ಲಿ ಇದೀವಿ ಅಂತ ಅವ್ರು ಯಾವತ್ತೂ ಭೇದ ಭಾವ ಮಾಡಿದವರಲ್ಲ. ಒಂದು ಅಕ್ಕ ತಂಗಿಯಾಗಿ ಜೊತೆಲಿ ಇಟ್ಕೊಂಡು ಕೆಲಸ ಮಾಡಿದಂತ ಮಹಾನ್ ವ್ಯಕ್ತಿ ಅಂದ್ರೆ ಅದು ಹೂಡಿ ರಾಮಚಂದ್ರಣ್ಣನವರು. ಯಾಕೆಂದ್ರೆ ಅವ್ರಿಗೆ ಧರ್ಮ ಜಾತಿ ಏನೂ ಗೊತ್ತಿಲ್ಲ. ಅವರು ಒಂಥರ ಕರುಣಾಮಯಿ. ನಾನು ನೇರವಾಗಿ ಹೇಳ್ತೀನಿ, ನಾನೊಂದು ಸ್ಟೇಟ್ ಲೆವೆಲ್ ಲೀಡರ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ಯಾವತ್ತೂ ಆ ಸಮುದಾಯದಲ್ಲಿ ಒಂದು ಈಗ ಹೇಳಿದ್ರು ಯಾರೋ ಒಬ್ರು ಅಂಬೇಡ್ಕರ್ ರೂಪದಲ್ಲೇ ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಸರ್ವ ಧರ್ಮಗಳಿಗೆ ಅವರು ತಲೆ ಬಾಕೊಂಡು ಕೆಲಸ ಮಾಡಿದಂತ ಮಹಾನ್ ಭಾವರು. ಇವತ್ತು ಹೆಣ್ಣು ಮಕ್ಕಳಿಗೆ ನಾನು ಸ್ಫೂರ್ತಿಯಾಗಿ ನಿಂತಿದ್ದೀನಪ್ಪ ಅನ್ನಂತ ಒಂದು ಧೈರ್ಯ ಕೊಟ್ಟ ಮಹಾನ್ ಭಾವರು. ನಾವ್ ಹೇಳ್ಬಾರ್ದು ಅವ್ರ ಮುಂದೆ ನಾವೆಲ್ಲ ಚಿಕ್ಕವರು, ಅವ್ರ ಮುಂದೆ ನಿಂತು ಮಾತಾಡೋ ಶಕ್ತಿನೂ ನಮ್ಗಿಲ್ಲ. ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲಿ ಬಂದಿರಂತ ರಾಜಕಾರಣಿಗಳು, ಅಧ್ಯಕ್ಷಗಳು, ಮುಖಂಡರು ತುಂಬಾ ಶ್ರಮೆ ಪಟ್ಟು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇದು ತುಂಬಾ ಯಶಸ್ವಿ ಆಗ್ಲಿ, ರಾಷ್ಟ್ರ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಎಲ್ಲ ತಲುಪಲಿ ಅಂತ ಹೇಳ್ತಾ ಬಂದಿರಂತ ನನ್ನ ಪ್ರೀತಿಯ ಹೋರಾಟಗಾರರಿಗೆ ಹೃದಯಪೂರ್ವಕವಾಗಿ ಹಾಗೂ ನಮ್ಮ ಅಣ್ಣನವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸಾಕಲ್ವಾ?